ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೇಡಮ್, ಇವಾಗ ತುಲಾ ರಾಶಿಯವ್ರ ಬಗ್ಗೆ, ತುಲಾ ರಾಶಿ ಅಂದ್ರೇನೆ ಪಾಪ ಅವರಿಗೆ ಯಾವಾಗಲೂ ಟೈಮ್ ಸರಿ ಇಲ್ಲ ಅಂತಾನೆ ಹೋಗ್ಬಿಡುತ್ತೆ ಪಾಪ. ಈ ಗುರು ಬದಲಾವಣೆಯಿಂದ ಆದರೂ ಹೇಗಿದೆ ಈಗ ತುಲಾ ರಾಶಿಯವರಿಗೆ? ನೋಡಿ, ತುಲಾರಾಶಿಯವ್ರಿಗೆ ಗುರು ಸಪೋರ್ಟ್ ಮಾಡಲ್ಲ ಅಂತ ಸಾಕಷ್ಟು ಬಾರಿ ಹೇಳ್ತಾ ಬಂದಿದ್ದೀನಿ. ತುಲಾರಾಶಿಯವರು ಪಾಪ ಗುರು ಚೇಂಜ್ ಆದಮೇಲೆ ತುಂಬ ಕಷ್ಟವನ್ನು ಪಟ್ಟಿದ್ದಾರೆ. ಅದು 5ನೇ ಮನೆಗೆ ಗುರುವಿನ ಒಂದು ದೃಷ್ಟಿ ಬಿದ್ದಾಗ, ಯಾಕೆಂದರೆ 3ನೇವನು 6ನೇವನು 9ರಲ್ಲಿದ್ದ, ಈಗ 10ನೇ ಮನೆಗೆ ಬಂದಿದ್ದಾನೆ. 10ನೇ ಮನೆಗೆ ಬಂದಾಗ ಒಂದು ಒಳ್ಳೆ ರಿಸಲ್ಟ್ ಕೊಡ್ತಾನೇನೋ ಅಂತ ಕೆಲವರು ಕಾಯ್ತಾ ಇದ್ದಾರೆ. ಆದರೆ ತುಲಾರಾಶಿಯವ್ರಿಗೆ ಏನಪ್ಪ ಅಂತಂದರೆ, ನೋಡಿ, ಶನಿ ಬಂದು ಫಸ್ಟ್ಗೆ 4ನೇವನು 5ನೇವನಾಗ್ತಾನೆ. 4ನೇವನು 5ನೇವನಾಗಿ ಶನಿ ಬಂದು ಅವ್ರಿಗೆ 6ನೇ ಮನೇಲಿ ಇರ್ತಾನೆ. ಶನಿ 6ನೇ ಮನೇಲಿದ್ದಾಗ ಎಲ್ಲ ಒಂದು ಕಡೆ ಹೆಲ್ತ್ ಅಪ್ಸೆಟ್ ಮಾಡ್ತಕ್ಕಂಥದ್ದು, ಮತ್ತು ಮನೇಲಿ ಕುಟುಂಬದಲ್ಲಿ ಸ್ವಲ್ಪ ನೋವನ್ನು ತರ್ತಕ್ಕಂಥದ್ದು, ಈ ಥರದ್ದು ತೊಂದರೆಗಳನ್ನ ಕೊಡ್ತಾ ಇದ್ದಾನೆ. ಆಲ್ಮೋಸ್ಟ್ ಈ 2 ವರ್ಷದಿಂದ ತುಲಾರಾಶಿಯವ್ರಿಗೆ ಇದೆಲ್ಲ ನಡೆದಿದೆ. ಆದರೆ ಗುರು ಈಗ 10ನೇ ಮನೆಗೆ ಬಂದು 10ನೇ ಮನೆಯಿಂದ ವೃಶ್ಚಿಕ ರಾಶಿಗೆ 5ನೇ ದೃಷ್ಟಿ, ಯಾಕಂದರೆ ತುಲಾರಾಶಿ ಮೇಲೆ ಬೀಳ್ತಾ ಇರೋ ದೃಷ್ಟಿ ಈಗ 2ನೇ ಮನೆಗೆ ಹೋಗುತ್ತೆ, ಅಂದರೆ ಧನಸ್ಥಾನಕ್ಕೆ ಹೋಗುತ್ತೆ. ಆದರೆ ಈ 10ನೇ ಮನೆ ಅಂತ ಬಂದಾಗ ಏನಾಗುತ್ತೆ ಅಂದರೆ, ಕೆಲಸ ಕಾರ್ಯದಲ್ಲಿ ತೊಂದರೆಯನ್ನು ಕೊಡ್ತಾ ಹೋಗ್ತಾನೆ ತುಲಾರಾಶಿಯವ್ರಿಗೆ. ಪಾಪ ಅವರಿಗೆ ಗುರು ಯಾವತ್ತಿಗೂ ಸಪೋರ್ಟೇ ಮಾಡೋದಿಲ್ಲ. ಕೆಲಸ ಕಾರ್ಯಗಳು ಏನು ಮಾಡ್ತಿರ್ತಾರೆ ಅವರು, ಅವ್ರ ಮನೇಲಿ ಕೆಲಸದವ್ರಾಗಿರ್ಬೋದು ಅಥವಾ ಅವರ ಸಂಸ್ಥೆಯಲ್ಲಿ ವರ್ಕರ್ಸ್ ಆಗಿರ್ಬೋದು, ಇವ್ರ ಕಡೆಯಿಂದ ಒಂದು ಬಹಳಷ್ಟು ತೊಂದರೆಯನ್ನು ನೋಡ್ತಾ ಹೋಗ್ತಾರೆ. ಕೆಲಸಕ್ಕೆ ಬರದೇ ಇರೋದು ಅದೊಂಥರ, ಅವರು ಬಿಟ್ಟರೆ ಇನ್ನೊಬ್ಬರನ್ನ ಸೇರಿಸ್ಕೊಳ್ಬೋದು. ಆದರೆ ಹಾಗೆ ಮಾಡಲ್ಲ. ಒಂದು ಕಂಪನಿ ಏನಾದರೂ ನಡೆಸ್ತಾ ಇದ್ದರೆ ಆ ಕಂಪನಿನೇ ಎಲ್ಲೋ ಒಂದು ಕಡೆ ಗುಂಪು ಕಟ್ಟಿ ಇವ್ರ ಮೇಲೆ ಇದು ಅಪಪ್ರಚಾರ ಮಾಡೋದು, ಇವಾಗೆಲ್ಲ ಸ್ಟ್ರೈಕ್ ಮಾಡೋದು, ಈ ಥರದ್ದು ಒಂದನ್ನು ಅನುಭವಿಸ್ಬೇಕಾಗತ್ತೆ ತುಲಾರಾಶಿಯವರು. ಅದು ಇಲ್ವಾ, ಸಣ್ಣ ಪುಟ್ಟ ಕೆಲಸಗಾರರಾದ್ರೂ ಅವ್ರ ಮೇಲೆ ರಿಪೀಟ್ ಆಗ್ತಾರೆ. ರಿಪೀಟ್ ಆಗೋದು ಅಂತಂದರೆ, ಯಾವಾಗಿಂದೋ ಹಳೆಯ ದ್ವೇಷ ಏನಾದರೂ ಇದ್ದರೆ ರಿವೆಂಜ್ ತೊಗೊಳತಕ್ಕಂಥ ಟೈಮು ಅದಾಗಿರುತ್ತೆ. ಅಥವಾ ಇವ್ರು ಎಲ್ಲಾದರೂ ಕೆಲ್ಸಕ್ಕೆ ಹೋಗ್ತಿದ್ರೆ, ತುಲಾರಾಶಿಯವ್ರು ಎಲ್ಲಾದರೂ ಕೆಲಸಕ್ಕೆ, ಕಂಪನಿಗೆ, ಕೆಲಸದ ಮೇಲೆ ಕೆಲಸಕ್ಕೆ ಹೋಗ್ತಾ ಇದ್ದರೆ ಅಲ್ಲೂ ಕೂಡ ವರ್ಕರ್ಸಿಂದ ತೊಂದರೆ, ಕೊಲೀಗ್ಸಿಂದ ತೊಂದರೆ. ಕೆಲಸ ಅಂತ ಬಂದಿದ ತಕ್ಷಣ ಕೆಲಸದಿಂದ ಅಕಸ್ಮಾತ್ ಯಾವುದಾದ್ರೂ ಫಾರಿನ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ಲಿ, ಅವ್ರನ್ನ ಕೆಲಸದಿಂದ ತೆಗ್ದಾಕಿರ್ತಾರೆ. ಮೇಯ್ನು ಕೆಲಸ ಅಂತ ಬಂದಾಗ ಕೆಲಸದ್ರಲ್ಲಿ ಇವ್ರಿಗೆ ತುಂಬ ತೊಂದರೆ ಅಂತಂದರೆ ಕೆಲಸ ಬಿಡ್ತಕ್ಕಂಥದ್ದು, ಕೆಲಸ ಕಳ್ಕೊಳ್ಳೋ ಅಂಥದ್ದು, ಅಥವಾ ಹೊರದೇಶದಲ್ಲಿದ್ದಾಗ ಕೆಲಸ ಕಳ್ಕೊಂಡು ಇಲ್ಲಿಗೆ ಇಂಡಿಯಾಗೆ ಬರ್ತಕ್ಕಂಥದ್ದು, ಅಂದರೆ ಲಾಸಲ್ಲಿರ್ತಾರೆ ಅಂತ ಹೇಳ್ಬೋದು. ಅಥವಾ ಕೆಲಸ ಕಂಪ್ನಿಗಳು ನಡೆಸ್ತಾ ಇದ್ದು, ಒಂದು ಅಂಗಡಿನೇ ನಡೆಸ್ತಾ ಇರಲಿ, ನಮ್ಮ ವರ್ಕರ್ಸಿಂದನೂ ತೊಂದರೆನ ಅನುಭವಿಸ್ತಾರೆ. ಒಟ್ಟು ಕೆಲಸ ಅನ್ನೋ ಜಾಗದಲ್ಲಿ ಬಹಳಷ್ಟು ತೊಂದರೆಗೆ ಸಿಕ್ಕಾಕೊಳ್ಳೋ ಅಂಥ ಒಂದು ಟೈಮು ತುಲಾರಾಶಿಯವ್ರದ್ದಾಗಿರುತ್ತೆ ಕೆಲಸ ಅಂತ ಬಂದಾಗ. ಮತ್ತು ಈ 6ನೇ ಮನೆ ಏನು ಹೇಳಿದೆ ಶನಿ ಅಂತ ಅಂದಾಗ, ಇದರಿಂದ ಸ್ವಲ್ಪ ಆರೋಗ್ಯ ಸಮಸ್ಯೆ ಹಾಳಾಗ್ತಕ್ಕಂಥದ್ದು,